ಮನುಷ್ಯರೆಲ್ಲ ಸೇರಿ ಇಡೀ ಭೂಮಿಗೆ ದೊಡ್ಡ ದೊಡ್ಡ ಇಂಜಿನ್ಸ್ ಗಳನ್ನ ಫಿಟ್ ಮಾಡ್ಕೊಂಡು ಭೂಮಿನ ಸೋಲಾರ್ ಸಿಸ್ಟಮ್ ಇಂದ ದೂರ ತಗೊಂಡು ಹೋಗ್ತಿದ್ದಾರೆ. ಅಷ್ಟಕ್ಕೂ ಈ ರೀತಿ ಯಾಕೆ ಮಾಡ್ತಿದ್ದಾರೆ, ಭೂಮಿಗೆ ಏನಾಗ್ತಿದೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. ಹಾಗೆ ಮೂವಿಯ ಮಧ್ಯ ಬರುವಂತ ಒಂದಷ್ಟು ಟ್ವಿಸ್ಟ್ ಗಳನ್ನ ನಾವು ಯೋಚನೆ ಕೂಡ ಮಾಡಿರೋದಕ್ಕಾಗೋದಿಲ್ಲ. ಮತ್ತೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಈ ಮೂವಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನೀವು ಜೀವನದಲ್ಲಿ ಒಂದ್ಸಲನಾದ್ರೂ ಇಂತ ಮೂವಿನ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಅಂದಂಗೆ ಈ ಮೂವಿ ಹೆಸರು ದ ವಂಡರಿಂಗ್ ಅರ್ತ್ 2 ಅಂತ. ಈ ಕತೆ ಶುರುವಾಗೋದು ಒಂದು ಪಾಳು ಬಿದ್ದಿರುವಂತ ಸಿಟಿಲಿ. ಇಲ್ಲಿ ನಮ್ಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವಂತ ಲೀ ಹಾಗೆ ಇವನ ಬಾಸ್ ಆಗಿರುವಂತ ಝ್ಯಾಂಗ್ ನ ತೋರಿಸ್ತಾರೆ. ಇವರಿಬ್ರು ಈ ಸಿಟಿಯ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಝ್ಯಾಂಗುಗೆ ಲೀ ಅಂದ್ರೆ ತುಂಬಾನೇ ಪ್ರೀತಿ. ಒಬ್ಬ ಮಗನ್ ತರನೇ ನೋಡ್ಕೊತಿರ್ತಾನೆ. ಇದೆಲ್ಲ ಆದ್ಮೇಲೆ ಯಾವಾಗ ಇವರು ಇವರ ಪ್ಲೇನ್ ಅನ್ನ ಎತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಸಿಟಿ ಸಂಪೂರ್ಣವಾಗಿ ಧ್ವಂಸ ಆಗೋಗಿದೆ ಅಂತ. ನಂತರ ಇವರು ಅಲ್ಲಿಂದ ದೊಡ್ಡ ಇಂಜಿನ್ ಅನ್ನ ಕಟ್ತಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಿಜವಾಗ್ಲೂ ಭೂಮಿಗೆ ಏನಾಗಿದೆ ಅಂತ. ಆಕ್ಚುಲಿ ಸೂರ್ಯ ತುಂಬಾ ವೇಗವಾಗಿ ಬೆಳೀತಾ ಎಕ್ಸ್ಪೆಂಡ್ ಆಗ್ತಾ ಹೋಗ್ತಿದೆ. ಹೀಗೆ ಅದು ಎಕ್ಸ್ಪೆಂಡ್ ಆಗ್ತಿದ್ರೆ 100 ವರ್ಷಗಳಲ್ಲಿ ಭೂಮಿ ಸರ್ವನಾಶ ಆಗೋಗುತ್ತೆ. ಹಾಗೆ 300 ವರ್ಷಗಳಲ್ಲಿ ಇಡೀ ಸೋಲಾರ್ ಸಿಸ್ಟಮೇ ಧ್ವಂಸ ಆಗೋಗುತ್ತೆ. ಅದಕ್ಕೆ ಭೂಮಿಲಿರುವಂತ ಎಲ್ಲಾ ದೇಶಗಳು ಸೇರಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಭೂಮಿಲಿ 10,000 ತುಂಬಾ ದೊಡ್ಡ ದೊಡ್ಡ ಇಂಜಿನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಭೂಮಿನ ಸೋಲಾರ್ ಸಿಸ್ಟಮ್ ಇಂದ ದೂರ ತಗೊಂಡು ಹೋಗ್ಬೇಕು ಅಂತ. ಹಾಗೆ ಚಂದ್ರನನ್ನು ಕೂಡ ಭೂಮಿಯಿಂದ ದೂರ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಯಾಕೆಂತಂದ್ರೆ ಚಂದ್ರನ ಒಳಗಡೆ ತುಂಬಾ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಚಂದ್ರನ ಸ್ವಲ್ಪ ದೂರ ಕಳಿಸ್ಬಿಟ್ರೆ ಭೂಮಿನ ಸೋಲಾರ್ ಸಿಸ್ಟಮ್ ಇಂದ ಈಸಿಯಾಗಿ ಕರ್ಕೊಂಡು ಹೋಗ್ಬೋದು ಅಂತ. ಈ ತರ ಭೂಮಿನ ಸೋಲಾರ್ ಸಿಸ್ಟಮ್ ಇಂದ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತ ಮಿಷನ್ ಗೆ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ಅಂತ ಹೆಸರಿಟ್ಟಿರ್ತಾರೆ. ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಕೂಡ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಭೂಮಿಲಿರುವಂತ ಒಂದಷ್ಟು ಜನರಿಗೆ ಇದು ಇಷ್ಟ ಆದ್ರೆ ಮತ್ತಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ 100 ವರ್ಷಗಳ ನಂತರ ಆಗೋದಕ್ಕೆ ಈಗಲೇ ಯಾಕೆ ಇವೆಲ್ಲ ನಾವು ಮಾಡಬೇಕು ಅಂತ. ನಂತರ ಸೀನ್ 2044 ನ್ಯೂಯಾರ್ಕ್ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. UEG ಅನ್ನೋ ಒಂದು ಆರ್ಗನೈಸೇಷನ್ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. UEG ಅಂದ್ರೆ ಬೇರೆ ಏನು ಅಲ್ಲ, ಯುನೈಟೆಡ್ ಅರ್ತ್ ಗವರ್ನಮೆಂಟ್ ಅಂತ. ಈ ಆರ್ಗನೈಸೇಷನ್ ಅಲ್ಲಿ ಎಲ್ಲಾ ದೇಶದ ಲೀಡರ್ಸ್ ಗಳು ಇರ್ತಾರೆ. ಇಲ್ಲಿ ಒಂದಷ್ಟು ದೇಶದ ಲೀಡರ್ಸ್ ಗಳು ಈ ಮೂವಿಂಗ್ ಮೌಂಟೇನ್ ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡ್ಬಿಡೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ಚೈನಾದ ಲೀಡರ್ ಆಗಿರುವಂತ ಮಿಸ್ಟರ್ ಝಾವ್ ಮಾತ್ರ ನಾವು ಹೇಗಾದ್ರೂ ಮಾಡಿ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲೇಬೇಕು. ಯಾಕೆಂತಂದ್ರೆ ಮನುಷ್ಯ ಸಂತತಿನ ಕಾಪಾಡೋದಕ್ಕೆ ಇದೊಂದೇ ದಾರಿ ಇರೋದು ಅಂತ ಹೇಳ್ತಿರ್ತಾರೆ. ನಂತರ ಲೀ ಹಾಗೆ ಇವನ ಬಾಸ್ ಆಗಿರುವಂತ ಝ್ಯಾಂಗ್ ಇಬ್ರು ಕೂಡ ಪೈಲಟ್ ಗಳಿಗೆ ಟ್ರೈನಿಂಗ್ ಕೊಡುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿ ಜನರೆಲ್ಲರೂ ದಂಗೆ ಎದ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಭೂಮಿ ಕನ್ಫರ್ಮ್ ಆಗಿ ಉಳಿಯೋದಿಲ್ಲ, ಇದು ನಾಶ ಆಗೇ ಆಗುತ್ತೆ. ಈ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ಅನ್ನ ಸ್ಟಾಪ್ ಮಾಡಿ ನಮ್ಮೆಲ್ಲರಿಗೂ ಡಿಜಿಟಲ್ ಲೈಫ್ ಅನ್ನ ಕೊಡಿ ಅಂತ. ಡಿಜಿಟಲ್ ಲೈಫ್ ಅಂತಂದ್ರೆ ಬೇರೆ ಏನು ಅಲ್ಲ, ಮನುಷ್ಯರ ಮೆಮೊರಿನ ಸ್ಕ್ಯಾನ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸಹಾಯದಿಂದ ಇಂಟರ್ನೆಟ್ ನಲ್ಲಿ ಯಾವತ್ತೂ ಕೂಡ ಸಾವೇ ಬರ್ದೇ ಇರೋ ರೀತಿ ಜೀವಂತವಾಗಿರೋದು ಅಂತ. ಈ ಕಡೆಯಲ್ಲಿ ಟ್ರೈನಿಂಗ್ ಕೊಡುವಂತ ಜಾಗದಲ್ಲಿ ಡೂಡು ಅನ್ನೋ ಒಬ್ಳು ಹುಡುಗಿನ ನೋಡ್ತಾನೆ. ನೋಡ್ತಿದ್ದಂಗೆನೆ ಇವಳನ್ನ ಇಷ್ಟಪಡೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾನೆ. ನಂತರ ಇವರೆಲ್ಲರೂ ಲಿಫ್ಟ್ ಅನ್ನ ಹತ್ತುತ್ತಿದ್ದಂಗೆನೆ ಲಿಫ್ಟ್ ಸ್ಟಾರ್ಟ್ ಆಗಿ ಇಲ್ಲಿಂದ ಸೀದಾ ಭೂಮಿಯಿಂದ ಹೊರಗಡೆ ಸ್ಪೇಸ್ ನಲ್ಲಿರುವಂತ ಸ್ಪೇಸ್ ಸ್ಟೇಷನ್ ಗೆ ಬಂದು ತಲುಪುತ್ತೆ. ಹೀಗೆ ಪೈಲಟ್ ಆಗೋದಕ್ಕೆ ಲೀ ಹಾಗೆ ಡೂಡು ಜೊತೆಗೆ ಇನ್ನೂ ಕೂಡ ತುಂಬಾ ಜನರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಪ್ರತಿದಿನ ಟ್ರೈನಿಂಗ್ ಅನ್ನ ಮಾಡ್ತಾ ಮಾಡ್ತಾ ಲೀಗೆ ಡೂಡು ಮೇಲೆ ಇನ್ನೂ ಕೂಡ ಪ್ರೀತಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಒಂದ್ಮೆಟ್ಟಿಗೆ ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳು ಕೂಡ ಆಗೋಗ್ತಾರೆ. ಹೀಗೆ ಒಂದು ದಿನ ಟ್ರೈನಿಂಗ್ ಎಲ್ಲ ಮುಗಿಸಿ ಲೀ ಡೂಡು ಹತ್ರ ಬಂದು ಫ್ಲವರ್ಸ್ ಅನ್ನ ಕೊಡ್ತಾನೆ. ಇದರಿಂದ ಡೂಡುಗೆ ಲೀ ಇವಳನ್ನ ಇಷ್ಟಪಡ್ತಿರುವಂತ ವಿಷಯ ಗೊತ್ತಾಗೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಇವಳು ಕೂಡ ಅವನನ್ನ ಇಷ್ಟಪಡ್ತಿರ್ತಾಳೆ. ಅದೇ ಸಮಯಕ್ಕೆ ಇವರೆಲ್ಲರೂ ಇರುವಂತ ಲಿಫ್ಟ್ ಪ್ರಾಬ್ಲಮ್ ಆಗೋದಕ್ಕೆ ಶುರುವಾಗುತ್ತೆ. ಈ ಕಡೆ ಭೂಮಿಲಿರೋ UEG ಆರ್ಗನೈಸೇಷನ್ ನ ಡ್ರೋನ್ಸ್ ಗಳು ಇದ್ದಕ್ಕಿದ್ದಂಗೆನೆ ಆಕ್ಟಿವೇಟ್ ಆಗೋಗ್ತವೆ. ಹಾಗೆ ಟ್ರೈನಿಂಗ್ ನೆಲ್ಲ ಮುಗಿಸಿ ಸ್ಪೇಸ್ ಸ್ಟೇಷನ್ ಇಂದ ಭೂಮಿಗೆ ಬರ್ತಿದ್ದಂತ ಲಿಫ್ಟ್ ಗಳೆಲ್ಲ ಮತ್ತೊಂದ್ಸಲ ತುಂಬಾ ವೇಗವಾಗಿ ಸ್ಪೇಸ್ ಸ್ಟೇಷನ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯಕ್ಕೆ ಇವರೆಲ್ಲರೂ ನೋಡ್ತಾರೆ ಡೂಡು ಹೆಸರನ್ನ ಯೂಸ್ ಮಾಡ್ಕೊಂಡು ಮತ್ತೊಬ್ಳು ಹುಡುಗಿ ಜೊತೆ ಇನ್ನೂ ಇಬ್ರು ವ್ಯಕ್ತಿಗಳು ಇಲ್ಲಿಗೆ ಬಂದಿರ್ತಾರೆ. ಅಂದ್ರೆ ಅವ್ರು 3 ಜನ ಇಲ್ಲಿಗಲ್ ಆಗಿ ಲಿಫ್ಟ್ ನ ಒಳಗಡೆ ಬಂದಿದ್ದಾರೆ ಅಂತ. ಈ ಕಡೆ ಕಂಟ್ರೋಲ್ ರೂಮ್ ನವರಿಗೂ ಕೂಡ ಗೊತ್ತಾಗೋಗುತ್ತೆ ಡ್ರೋನ್ಸ್ ಗಳನ್ನೆಲ್ಲ ಯಾರೋ ಹ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅಂತ. ಈ ಕಡೆ ಲೀ ಹಾಗೆ ಇವನ ಫ್ರೆಂಡ್ಸ್ ಗಳೆಲ್ಲರಿಗೂ ತುಂಬಾ ಹೊತ್ತೇನು ಬೇಕಾಗೋದಿಲ್ಲ. ಡ್ರೋನ್ಸ್ ಗಳನ್ನ ಹ್ಯಾಕ್ ಮಾಡಿರೋದು ಈ ಜಾಗನೆಲ್ಲ ನಾಶ ಮಾಡ್ತಿರೋದಕ್ಕೆ ಕಾರಣ ಇಲ್ಲಿಗಲ್ ಆಗಿ ಬಂದಿರೋ ಅವ್ರು 3 ಜನನೇ ಅಂತ. ಆದ್ರಿಂದ ಲೀ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಭೂಮಿಲಿ ಸೋಲ್ಜರ್ಸ್ ಗಳು ಹಾಗೆ ಹ್ಯಾಕ್ ಆಗಿರುವಂತ ಡ್ರೋನ್ಸ್ ಗಳ ಮಧ್ಯ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಈ ಡ್ರೋನ್ಸ್ ಗಳು ನಾಶ ಮಾಡ್ತಿರೋದನ್ನ ನೋಡಿದ್ರೆ ನಮ್ಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿ ಅರ್ಥ ಆಗೋಗ್ತಿರುತ್ತೆ. ಹ್ಯಾಕರ್ಸ್ ಗಳು ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ನ ಸ್ಟಾಪ್ ಮಾಡೋದಕ್ಕೆ ಎಲ್ಲಾ ತರದ ಪ್ರಯತ್ನನೂ ಪಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಸೋಲ್ಜರ್ಸ್ ಗಳೆಲ್ಲ ಸೇರಿ ತುಂಬಾ
ವೇಗವಾಗಿ ಸ್ಪೇಸ್ ಸ್ಟೇಷನ್ ಕಡೆಗೆ ಹೋಗ್ತಿರುವಂತ ಲಿಫ್ಟ್ ಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಹ್ಯಾಕರ್ಸ್ ಗಳು ಈ ಲಿಫ್ಟ್ ಗಳನ್ನ ತುಂಬಾ ವೇಗವಾಗಿ ಹೋಗಿ ಸ್ಪೇಸ್ ಸ್ಟೇಷನ್ ಗೆ ಹೊಡೆಯೋ ಹಾಗೆ ಮಾಡಿ ಸ್ಪೇಸ್ ಸ್ಟೇಷನ್ ನ ಧ್ವಂಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಸ್ಪೇಸ್ ಸ್ಟೇಷನ್ ನಾಶ ಮಾಡಿದ್ರೆ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ಕೂಡ ಸ್ಟಾಪ್ ಮಾಡಬಹುದು ಅಂತ. ಆದ್ರೆ ಸೋಲ್ಜರ್ಸ್ ಗಳು ಎಷ್ಟೇ ಪ್ರಯತ್ನ ಪಟ್ಟರು ಏನು ಕೂಡ ಉಪಯೋಗ ಆಗೋದಿಲ್ಲ. ಯಾಕೆ ಅಂತಂದ್ರೆ ಒಂದಷ್ಟು ಲಿಫ್ಟ್ ಗಳು ತುಂಬಾ ವೇಗವಾಗಿ ಹೋಗಿ ಸ್ಪೇಸ್ ಸ್ಟೇಷನ್ ಗೆ ಹೊಡೆದ್ ಬಿಡ್ತವೆ. ಇಷ್ಟೊತ್ತಿಗೆ ಕಂಟ್ರೋಲ್ ರೂಮ್ ನವರು ಕೂಡ ಹ್ಯಾಕ್ ಆಗಿದ್ದಂತ ಡ್ರೋನ್ಸ್ ಗಳನ್ನ ರಿಕವರ್ ಮಾಡ್ಕೊಂಡು ವೇಗವಾಗಿ ಹೋಗ್ತಿರುವಂತ ಲಿಫ್ಟ್ ಗಳನ್ನ ಸ್ಟಾಪ್ ಮಾಡ್ತಾರೆ. ಇದರಿಂದ ಲೀ ಹಾಗೆ ಡೂಡೋ ಇರುವಂತ ಲಿಫ್ಟ್ ಕೂಡ ಕೆಳಗಡೆ ಬರ್ತಿರುತ್ತೆ. ಅಷ್ಟೇ ಅಲ್ಲದೆ ಲೀ ಹಾಗೆ ಡೂಡೋ ಇಲ್ಲಿಗಲ್ ಆಗಿ ಬಂದಿದ್ದಂತ ಹ್ಯಾಕರ್ಸ್ ನ ಹಿಡಿದು ಅವರಿಗೆ ಚೆನ್ನಾಗಿ ಹೊಡೆದು ತಡಿತಾರೆ. ಎಲ್ಲನೂ ಸರಿ ಹೋಯ್ತು ಅಂತ ಇವರೆಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ ಸ್ಪೇಸ್ ನಲ್ಲಿದ್ದಂತ ಸ್ಪೇಸ್ ಸ್ಟೇಷನ್ ನಾಶ ಆಗಿ ಅಲ್ಲಿಂದ ಕೆಳಗಡೆ ಬಂದು ಬೀಳುತ್ತೆ. ನಂತರ ಸೀನ್ ಸ್ವಲ್ಪ ಹೊತ್ತಿನ ನಂತರ ಶಿಫ್ಟ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಲೀ ಹಾಗೆ ಡೂಡೋ ಇನ್ನೂ ಕೂಡ ಹೇಗೋ ಮಾಡಿ ಬದುಕಿದ್ದಾರೆ ಅಂತ. ಅಷ್ಟೇ ಅಲ್ಲ, ಈ ಘಟನೆಯಲ್ಲಿ 3500ಕ್ಕಿಂತ ಜಾಸ್ತಿ ಜನ ಸತ್ತೋಗಿರ್ತಾರೆ. ಆದ್ರೆ ಲೀನಾ ಬಾಸ್ ಆಗಿರುವಂತ ಝ್ಯಾಂಗುಗೆ ಲೀ ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಆಗುತ್ತೆ. ಈಗ ಸ್ಪೇಸ್ ಸ್ಟೇಷನ್ ನಾಶ ಆಗಿರೋದ್ರಿಂದ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ಕೂಡ ಸ್ಟಾಪ್ ಆಗೋಗಿರುತ್ತೆ. ಆದ್ರಿಂದ ಬೇರೆ ಬೇರೆ ದೇಶದ ಲೀಡರ್ಸ್ ಗಳೆಲ್ಲ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಈ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ನ ಸ್ಟಾಪ್ ಮಾಡಿ ನಾವೆಲ್ಲಾ ಜನರಿಗೂ ಡಿಜಿಟಲ್ ಲೈಫ್ ಅನ್ನ ಕೊಟ್ಬಿಡೋಣ ಅಂತ. ಆದ್ರೆ ಚೈನಾದ ಲೀಡರ್ ಆಗಿರುವಂತ ಮಿಸ್ಟರ್ ಝಾವ್ ಮಾತ್ರ ಎಲ್ಲರ ಹತ್ರ ಟೈಮ್ ಅನ್ನ ಕೇಳ್ತಾರೆ. ನಮಗೆ 7 ತಿಂಗಳು ಟೈಮ್ ಕೊಡಿ, ನಾವೆಲ್ಲನೂ ಸರಿ ಮಾಡಿ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ಸರಿ ಅಂತ ನಾವು ಪ್ರೂವ್ ಮಾಡ್ತೀವಿ ಅಂತ. ಆಕ್ಚುಲಿ ಪ್ರಾಜೆಕ್ಟ್ ಮೂವಿಂಗ್ ಮೌಂಟೇನ್ ನ ಮತ್ತೊಂದ್ಸಲ ಸ್ಟಾರ್ಟ್ ಮಾಡಿ ಅದನ್ನ ಟೆಸ್ಟ್ ಮಾಡೋದಕ್ಕೆ 7 ತಿಂಗಳು ಸಾಕಾಗೋದಿಲ್ಲ. ಆದ್ರೆ ಅದನ್ನ ಬಿಟ್ಟು ಇವ್ರ ಹತ್ರ ಈಗ ಬೇರೆ ದಾರಿನೂ ಕೂಡ ಇರೋದಿಲ್ಲ. ನಂತರ ನಮ್ಗೆ ಚಂದ್ರನ ಮೇಲೆ ಇರುವಂತ ಹೆಂಗ್ಯೂ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆಕ್ಚುಲಿ ಹೆಂಗ್ಯೂ ಜೊತೆ ಒಂದು ದೊಡ್ಡ ಟೀಮ್ ಅನ್ನ ಇಲ್ಲಿಗೆ ಕಳಿಸಿರ್ತಾರೆ. ಯಾಕೆಂತಂದ್ರೆ ಈಗಾಗ್ಲೇ UVG ಅವರು ಪ್ಲಾನ್ ಮಾಡಿರೋ ರೀತಿ ಭೂಮಿಯಿಂದ ಚಂದ್ರನನ್ನ ದೂರ ಕಳಿಸ್ಬೇಕಲ್ಲ, ಅದಕ್ಕೆ ಚಂದ್ರನ ಮೇಲೆ 3 ದೊಡ್ಡ ದೊಡ್ಡ ಇಂಜಿನ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಇವರೆಲ್ಲರೂ ಬಂದಿರೋದು. ನಂತರ ಹೆಂಗ್ಯೂ 550A ಅನ್ನೋ ಒಂದು ಕಂಪ್ಯೂಟರ್ ಹತ್ರ ಬಂದು ಒಂದು ಚಿಪ್ ಅನ್ನ ಹಾಕ್ತಿದ್ದಂಗೆನೆ ಇವನ ಮಗಳು ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಆದ್ಮೇಲೆ ಹೆಂಗ್ಯೂ ತರನೇ ಇವರ ಜೊತೆ ಇರುವಂತ ಮಿಸ್ಟರ್ ಮಾ ಅನ್ನೋ ಒಬ್ಬ ಸೈಂಟಿಸ್ಟ್ ನು ಕೂಡ ನಮ್ಗೆ ತೋರಿಸ್ತಾರೆ. ಇವನು 550C ಅನ್ನೋ ಒಂದು ಕಂಪ್ಯೂಟರ್ ನ ಬಗ್ಗೆ ಇವರೆಲ್ಲರಿಗೂ ಹೇಳ್ತಾ ಹೋಗ್ತಾನೆ. ಈ 550C ಅನ್ನೋ ಕಂಪ್ಯೂಟರ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ ಹಾಗೆ ಅಡ್ವಾನ್ಸ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್. ಇದರ ಸಹಾಯದಿಂದ ಮಾತ್ರ ನಾವು ಚಂದ್ರನ ಮೇಲೆ ಕಟ್ತಿರುವಂತ ಇಂಜಿನ್ಸ್ ಗಳನ್ನ ಸ್ಟಾರ್ಟ್ ಮಾಡೋದಕ್ಕಾಗೋದು ಅಂತ. ನೀವು ಜಾಸ್ತಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಹೆಂಗ್ಯೂ ಹತ್ರ ಇದೆಯಲ್ಲ 550A ಆ ಕಂಪ್ಯೂಟರ್ ಬೇರೆ, ಮಿಸ್ಟರ್ ಮಾ ಹತ್ರ ಇರುವಂತ 550C ಅನ್ನೋ ಕಂಪ್ಯೂಟರ್ ಬೇರೆ. ಇದೆಲ್ಲ ಆದ್ಮೇಲೆ ಮಿಸ್ಟರ್ ಮಾ ಹೆಂಗ್ಯೂಗೆ ಒಂದು ಚಿಪ್ ಅನ್ನ ಕೊಟ್ಟು ಹೇಳ್ತಾರೆ, ಇದರಲ್ಲಿ ನಿನ್ನ ಎಲ್ಲಾ ಮೆಮೊರಿ ಇದೆ, ಇದು ನಿನ್ನ ಡಿಜಿಟಲ್ ಲೈಫ್ ನ ಚಿಪ್, ನೀನ್ ಸತ್ ಮೇಲೂ ಕೂಡ ಇಂಟರ್ನೆಟ್ ನ ಸಹಾಯದಿಂದ ಬದುಕಿರ್ಬೋದು ಅಂತ. ನಂತರ ಹೆಂಗ್ಯೂ ಇವನ ಮಗಳು ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇವನ ಹತ್ರ ಮಿಸ್ಟರ್ ಮಾ ಬರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಹೆಂಗ್ಯೂ ಇವನ ಮಗಳು ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಿಲ್ಲ, ಬದಲಾಗಿ ಇವನ ಮಗಳು ಡಿಜಿಟಲ್ ಲೈಫ್ ನಲ್ಲಿ ಇದ್ದಾಳೆ ಅಂತ. ಯಾಕೆಂತಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ಹೆಂಗ್ಯೂ ಹೆಂಡತಿ ಹಾಗೆ ಮಗು ಸತ್ತೋಗಿರುತ್ತೆ. ಆಗ ಮಿಸ್ಟರ್ ಮಾ ಬಂದು ಹೆಂಗ್ಯೂಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ಅಂತ ಇವನ ಮಗಳು ಮೆಮೊರಿನೆಲ್ಲ ಒಂದು ಚಿಪ್ ನ ಒಳಗಡೆ ಹಾಕಿ ಡಿಜಿಟಲ್ ಲೈಫ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಆದ್ರೆ ಇವನ ಮಗಳು ಡಿಜಿಟಲ್ ಲೈಫ್ ನಲ್ಲಿ ಬರೀ 2 ನಿಮಿಷ ಮಾತ್ರ ಬದುಕಿರೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಇವನು ಯೂಸ್ ಮಾಡ್ತಿದ್ದಾನಲ್ಲ 550A ಅನ್ನೋ ಒಂದು ಕಂಪ್ಯೂಟರ್ ನ, ಅದರಲ್ಲಿ ಪವರ್ ತುಂಬಾನೇ ಕಮ್ಮಿ ಇರುತ್ತೆ. ಇವನ ಮಗಳಿಗೆ ಯಾವುದೇ ತರದ ಅಡೆತಡೆ ಇರಬಾರ್ದು, ಯಾವಾಗ್ಲೂ ಜೀವಂತವಾಗಿರ್ಬೇಕು ಅಂತಂದ್ರೆ ಮಿಸ್ಟರ್ ಮಾತ್ರ ಇದೆಯಲ್ಲ 550C ಅನ್ನೋ ಒಂದು ಕಂಪ್ಯೂಟರ್, ಆ ತರ ತುಂಬಾ ಪವರ್ಫುಲ್ ಆಗಿರುವಂತ ಕಂಪ್ಯೂಟರ್ ಬೇಕು. ನಂತರ ಮಿಸ್ಟರ್ ಮಾ ಹಾಗೆ ಇವನ ಟೀಮ್ ನವರೆಲ್ಲ ಚಂದ್ರನ ಮೇಲೆ ಆ ದೊಡ್ಡ ದೊಡ್ಡ ಇಂಜಿನ್ ಗಳನ್ನ ಕಟ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ತುಂಬಾ ಭಯಂಕರವಾಗಿರುವಂತ ಒಂದು ಚಂಡಮಾರುತ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಇಲ್ಲಿ ಕೆಲಸ ಮಾಡ್ತಿರುವಂತ ಜನರೆಲ್ಲ ತಪ್ಪಿಸ್ಕೊಂಡು ಹೇಗೋ ಮಾಡಿ ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇಷ್ಟೊತ್ತಿಗೆ ಇವ್ರ ಹತ್ರ ಇತ್ತಲ್ಲ ತುಂಬಾ ಪವರ್ಫುಲ್ ಆಗಿರುವಂತ 550C ಅನ್ನೋ ಒಂದು ಕಂಪ್ಯೂಟರ್, ಅದು ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ. ಆಗ ಹೆಂಗ್ಯೂ ಚಂದ್ರನ ಮೇಲೆ ಕಟ್ತಿರುವಂತ ಇಂಜಿನ್ಸ್ ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಇವನ ಹತ್ರ ಇರುವಂತ 550A ಕಂಪ್ಯೂಟರ್ ನ ಕೊಡೋದಕ್ಕೆ ರೆಡಿ ಆಗ್ತಾನೆ. ಅದು ಕೂಡ ಒಂದು ಕಂಡೀಷನ್ ನ ಮೇಲೆ. ಅದೇನು ಅಂತಂದ್ರೆ ಇದೆಲ್ಲ ಆದ್ಮೇಲೆ 550C ತರದೆ ಮತ್ತೊಂದು ಕಂಪ್ಯೂಟರ್ ನ ಇವನ ಮಗಳಿಗೋಸ್ಕರ ರೆಡಿ ಮಾಡ್ಬೇಕು ಅಂತ. ಅದಕ್ಕೆ ಮಿಸ್ಟರ್ ಮಾ ಕೂಡ ಒಪ್ಕೊಳ್ತಿದ್ದಂಗೆನೆ 550A ಕಂಪ್ಯೂಟರ್ ನ ಸಹಾಯದಿಂದ ಇವರೆಲ್ಲರೂ ಸೇರಿ ಚಂದ್ರನ ಮೇಲೆ ಬಿಲ್ಡ್ ಮಾಡಿರುವಂತ ಇಂಜಿನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಚಂದ್ರ ತನ್ನ ಜಾಗದಿಂದ ಸ್ವಲ್ಪ ಅಲುಗಾಡ್ತಾನೆ. ಅಂದ್ರೆ ಇವರೆಲ್ಲರೂ ಮಾಡ್ತಿರುವಂತಹ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಯ್ತು ಅಂತ. ಇದೇ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ಭೂಮಿಲಿರುವಂತ ಇಂಜಿನ್ ಗಳನ್ನು ಕೂಡ ಆನ್ ಮಾಡಿದಾಗ ಭೂಮಿ ಸ್ವಲ್ಪ ಇಂಚುಗಳು ಅಲುಗಾಡುತ್ತೆ. ಇದರಿಂದ ಇವರಿಗೆ ಅರ್ಥ ಆಗುತ್ತೆ ಇದೇ ತರ ಇನ್ನೂ ಕೂಡ ಜಾಸ್ತಿ ಇಂಜಿನ್ ಅನ್ನ ಹಾಕಿದ್ರೆ ಭೂಮಿನ ಸೋಲಾರ್ ಸಿಸ್ಟಮ್ ಇಂದ ದೂರ ತಗೊಂಡು ಹೋಗ್ಬೋದು ಅಂತ. ಇದರಿಂದ ಎಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೆ ಇದೇ ಸಂತೋಷದಲ್ಲಿ ಲೀ ಹಾಗೆ ಡೂಡು ಕೂಡ ಮದ್ವೆ ಆಗೋಗ್ತಾರೆ. ಹಾಗೆ UVG ಆರ್ಗನೈಸೇಷನ್ ಅವರು ಜನರ ಸುರಕ್ಷತೆಗೋಸ್ಕರ ಸುರಂಗನ ತೋಡಿ ಭೂಮಿ ಒಳಗಡೆ ಸಿಟಿನ ಕಟ್ತಿರ್ತಾರೆ. ಈ ಕಡೆ ಸೀನಿ ಹೆಂಗ್ಯೂ ಕಡೆಗೆ ಶಿಫ್ಟ್ ಆದಾಗ ಇವನು ಭೂಮಿಗೆ ಬಂದಿರ್ತಾನೆ. ಹಾಗೆ ಇವನ ಮಗಳ ಡಿಜಿಟಲ್ ಲೈಫ್ ಅನ್ನ ಜೀವಂತಗೊಳಿಸೋದಕ್ಕೆ 550C ತರದ ಕಂಪ್ಯೂಟರ್ ಅನ್ನ ರೆಡಿ ಮಾಡೋದಕ್ಕೆ ಕಾಯ್ತಿರ್ತಾನೆ. ನಂತರ UVG ಆರ್ಗನೈಸೇಷನ್ ಅವರು ಈಗಾಗಲೇ
ಈಗಾಗಲೇ ಪ್ಲಾನ್ ಮಾಡಿರೋ ರೀತಿ 10,000 ಇಂಜಿನ್ ಗಳನ್ನ ಭೂಮಿಲಿ ತಯಾರಿಸೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಸೀನ್ 2058ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಯುವಿಜಿ ಆರ್ಗನೈಸೇಷನ್ ಅವರು ಮೀಟಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. 2044ರಲ್ಲಿ ಹ್ಯಾಕರ್ಸ್ ಗಳು ಈ ಮೂವಿಂಗ್ ಮೌಂಟೇನ್ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲ, ಅದೇ ತರ ಇಷ್ಟು ವರ್ಷಗಳಲ್ಲಿ ತುಂಬಾ ಸಲ ಪ್ರಯತ್ನನ ಪಟ್ಟಿರ್ತಾರೆ. ಅದಕ್ಕೆ ಈ ಪ್ರಾಜೆಕ್ಟ್ ಮುಗಿಯೋವರೆಗೂ ಹ್ಯಾಕರ್ಸ್ ಗಳ ತೊಂದರೆನೇ ಬೇಡ ಅಂತ ಎಲ್ಲಾ ದೇಶದ ಲೀಡರ್ಸ್ ಗಳು ಇಡೀ ಪ್ರಪಂಚದಲ್ಲಿರುವಂತ ಇಂಟರ್ನೆಟ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಹಾಗೆ ಭೂಮಿಯ ವಾತಾವರಣ ಕೂಡ ನಿಧಾನವಾಗಿ ಚೇಂಜ್ ಆಗ್ತಾ ಯಾವಾಗ್ಲೂ ಸ್ನೋ ಬೀಳೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಈಗಾಗ್ಲೇ ಅವರು ಪ್ಲಾನ್ ಮಾಡ್ಕೊಂಡಿರೋ ರೀತಿ ಚಂದ್ರನ ಮೇಲೆ 3 ಇಂಜಿನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಚಂದ್ರನ ಭೂಮಿಯಿಂದ ದೂರ ಕಳಿಸ್ತಿರ್ತಾರೆ. ಇದಾದ್ಮೇಲೆ ಸೀನ್ ಲೀ ಹಾಗೆ ಡೂಡು ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಈಗ ಇವರಿಬ್ರಿಗೂ ಒಬ್ಬ ಮಗ ಇದ್ದಾನೆ. ಅಷ್ಟೇ ಅಲ್ಲದೆ ಡೂಡುಗೆ ಈಗ ಕ್ಯಾನ್ಸರ್ ಬಂದಿರೋದ್ರಿಂದ ಸಾಯೋಂತ ಸ್ಟೇಜ್ ನಲ್ಲಿ ಇರ್ತಾಳೆ. ಈ ಕಡೆ ಸೀನ್ ಹೆಂಗ್ಯೂ ಕಡೆಗೆ ಶಿಫ್ಟ್ ಆದಾಗ ಈಗ ಇವನಿಗೆ ವಯಸ್ಸೇ ಆಗ್ಬಿಟ್ಟಿರುತ್ತೆ. ಆದ್ರೆ ಮಿಸ್ಟರ್ ಮಾ ಇವನಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ನಲ್ಲ, 550C ತರದೇ ಒಂದು ಕಂಪ್ಯೂಟರ್ ನ ರೆಡಿ ಮಾಡಿ ಇವನ ಮಗಳನ್ನ ಜೀವಂತಗೊಳಿಸೋದಕ್ಕೆ, ಅದನ್ನ ಇವನು ಉಳಿಸ್ಕೊಂಡಿರೋದಿಲ್ಲ. ಅದಕ್ಕೆ ಹೆಂಗ್ಯೂನೇ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ 550C ತರದೇ ಒಂದು ಕಂಪ್ಯೂಟರ್ ನ ಕಂಡುಹಿಡಿಯೋದಕ್ಕೆ ಅಂತ. ಹೀಗೆ ಒಂದು ದಿನ ಹೆಂಗ್ಯೂ ಇವನ ಕೆಲಸನ ಮಾಡ್ತಿರ್ಬೇಕಾದ್ರೆ ಯುಇಜಿ ಆರ್ಗನೈಸೇಷನ್ ಅವರು ಕಂಡುಹಿಡಿದಿರುವಂತ 550W ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಡೆಯುವಂತ ಕಂಪ್ಯೂಟರ್ ಅನ್ನ ನೋಡ್ತಾನೆ. ಇದು 550C ಗಿಂತ ತುಂಬಾನೇ ಪವರ್ಫುಲ್ ಆಗಿರುವಂತ ಕಂಪ್ಯೂಟರ್. ಅದಕ್ಕೆ ಇದನ್ನ ನೋಡ್ತಿದ್ದಂಗೆ ಇವನ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುಬಿಡುತ್ತೆ, ಇದೇ ಕಂಪ್ಯೂಟರ್ ಇಂದ ನನ್ನ ಮಗಳನ್ನ ಜೀವಂತಗೊಳಿಸಬೇಕು ಅಂತ. ಇಷ್ಟೊತ್ತಿಗೆ ಇಡೀ ಭೂಮಿಲೆಲ್ಲ ತುಂಬಾ ಸ್ನೋ ಬೀಳೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಹಾಗೆ ಡೋಡೋಗೆ ಕ್ಯಾನ್ಸರ್ ಇರೋದ್ರಿಂದ ಇವಳು ಸಾವಿನ ಕೊನೆಯ ಕ್ಷಣಗಳನ್ನ ಎಣಿಸ್ತಿರ್ತಾಳೆ. ಈ ಕಡೆ ಹೆಂಗ್ಯೂ ಯಾರಿಗೂ ಗೊತ್ತಾಗದೇ ರೀತಿ ನಿಧಾನವಾಗಿ ಲ್ಯಾಬ್ ನ ಒಳಗಡೆ ಬಂದು ಇವನ ಮಗಳು ಮೆಮೊರಿ ಇರುವಂತ ಚಿಪ್ ಅನ್ನ 550W ಮಷಿನ್ ನ ಒಳಗಡೆ ಹಾಕ್ತಾನೆ. ಆಗ ಇಷ್ಟು ವರ್ಷಗಳ ನಂತರ ಇವನ ಮಗಳನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಇದು ಸೆಕ್ಯೂರಿಟಿ ಅವ್ರಿಗೆ ಗೊತ್ತಾಗಿ ಬಾಗ್ಲನ್ನ ತೆಗೆಯೋದಕ್ಕೆ ಹೇಳ್ತಿದ್ರು ಕೂಡ ಇವನು ತೆಗಿತಿರೋದಿಲ್ಲ. ಇವನ ಮಗಳು ಮೆಮೊರಿನ ಪರ್ಮನೆಂಟ್ ಆಗಿ 550W ಮಷಿನ್ ನ ಒಳಗಡೆ ಹಾಕ್ಬಿಡ್ತಾನೆ. ಇದರಿಂದ ಚಂದ್ರನ ಮೇಲೆ 3 ಇಂಜಿನ್ಸ್ ಗಳು ಇದಾವಲ್ಲ, ಅವುಗಳಿಗೆ ಏನಂತ ಸಿಗ್ನಲ್ ಹೊರಟೋಗುತ್ತೆ ಅಂತಂದ್ರೆ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಸಿಗ್ನಲ್ ಬಂದಿದೆ ಅಂತ ಈ ಇಂಜಿನ್ ಗಳು ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಬಿಡ್ತವೆ. ಸೈಂಟಿಸ್ಟ್ ಗಳೆಲ್ಲ ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಇಂಜಿನ್ಸ್ ಗಳು ಇದೇ ರೀತಿ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತಿದ್ರೆ ಆ ಹೀಟ್ ಗೆ ಇಂಜಿನ್ಸ್ ಗಳೇ ಬ್ಲಾಸ್ಟ್ ಆಗೋಗ್ತವೆ. ಆಗ ಚಂದ್ರ ತುಂಬಾ ವೇಗವಾಗಿ ಭೂಮಿ ಕಡೆಗೆ ಬಂದು ಅಪ್ಪಳಿಸ್ಬಿಡುತ್ತೆ ಅಂತ. ಈ ಕಡೆ ಲೀ ಡೂಡನ್ನ ಕರ್ಕೊಂಡು ಮೊದ್ಲು ಇವರು ವಾಸ ಮಾಡ್ತಿರುವಂತ ಮನೆ ಹತ್ರ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಈ ಜಾಗ ಸರ್ವನಾಶ ಆಗಿರೋದ್ರಿಂದ ಈ ಜಾಗದಲ್ಲಿದ್ದಂತ ಜನರೆಲ್ಲರೂ ಭೂಮಿ ಒಳಗಡೆ ಒಂದು ಸಿಟಿನ ಕ್ರಿಯೇಟ್ ಮಾಡಿದ್ರಲ್ಲ, ಅಲ್ಲಿಗೆ ಹೊಟ್ಟೋಗಿರ್ತಾರೆ. ಅದೇ ಸಮಯಕ್ಕೆ ಚಂದ್ರನ ಮೇಲಿದ್ದಂತ ಇಂಜಿನ್ ಗಳು ಬ್ಲಾಸ್ಟ್ ಆಗೋದಕ್ಕೆ ಶುರುವಾಗ್ತವೆ. ಇದರಿಂದ ಚಂದ್ರ ಭೂಮಿ ಕಡೆಗೆ ತುಂಬಾ ವೇಗವಾಗಿ ಬರ್ತಿರೋದ್ರಿಂದ ಭೂಮಿಲಿ ದೊಡ್ಡ ದೊಡ್ಡ ಸುನಾಮಿಗಳೆಲ್ಲ ಬರೋದಕ್ಕೆ ಶುರುವಾಗ್ತವೆ. ಅದೇ ಸಮಯಕ್ಕೆ ಲೀಗೆ ಯುಇಜಿ ಆರ್ಗನೈಸೇಷನ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ನಮ್ಗೆ ಅರ್ಜೆಂಟ್ ಆಗಿ ಪೈಲಟ್ ಗಳು ಬೇಕು ಅಂತ. ಈಗ ಚಂದ್ರನ ಉಲ್ಕಾಪಿಂಡಗಳು ಭೂಮಿಗೆ ಬಂದು ಅಪ್ಪಳಿಸೋದ್ರಲ್ಲಿ ಇರೋದ್ರಿಂದ ಇವರೆಲ್ಲರೂ ಕ್ರಿಯೇಟ್ ಮಾಡಿದ್ರಲ್ಲ ಭೂಮಿಯ ಒಳಗಡೆ ಅಂಡರ್ ಗ್ರೌಂಡ್ ಸಿಟಿಗಳನ್ನ, ಜನರನ್ನೆಲ್ಲರನ್ನು ಅಲ್ಲಿಗೆ ಕಳಿಸ್ಬೇಕು ಅಂತ ಯುಇಜಿ ಆರ್ಗನೈಸೇಷನ್ ಅವರು ಡಿಸೈಡ್ ಮಾಡ್ತಾರೆ. ಹಾಗೆ ಲೀ ಇವನ ಮಗನ್ನ ಡೂಡು ತಂದೆ ಜೊತೆ ಅಂಡರ್ ಗ್ರೌಂಡ್ ನ ಸಿಟಿ ಒಳಗಡೆ ಕಳಿಸಿ ಇವನು ಪೈಲಟ್ ಆಗೋದಕ್ಕೆ ಅಂತ ಸ್ಪೇಸ್ ಸ್ಟೇಷನ್ ಗೆ ಬಂದು ತಲುಪ್ತಾನೆ. ಯಾಕೆಂತಂದ್ರೆ ಇವನ ಹೆಂಡತಿ ಡೂಡು ಇಷ್ಟೊತ್ತಿಗೆ ಸತ್ತೋಗಿರ್ತಾಳೆ. ನಂತರ ಎಲ್ಲಾ ದೇಶದವರು ಮೀಟಿಂಗ್ ಅಂತ ಬಂದಾಗ ಚೈನಾದ ಲೀಡರ್ ಆಗಿರುವಂತ ಜಾವ್ ಹೇಳ್ತಾನೆ, ಚಂದ್ರ ನಮ್ಮ ಭೂಮಿ ಕಡೆಗೆ ತುಂಬಾ ವೇಗವಾಗಿ ಅಪ್ಪಳಿಸೋದಕ್ಕೆ ಅಂತ ಬರ್ತಿದೆ. ಈಗ ನಮ್ಮ ಭೂಮಿನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಮ್ಗಿರೋದು ಒಂದೇ ಒಂದು ದಾರಿ, ಚಂದ್ರನನ್ನ ಬ್ಲಾಸ್ಟ್ ಮಾಡ್ಬೇಕು. ನಂತರ ಚಂದ್ರನ ಉಲ್ಕಾಪಿಂಡಗಳು ಭೂಮಿಗೆ ಬರೋ ಅಷ್ಟರಲ್ಲಿ ನಾವೀಗಾಗ್ಲೇ ಭೂಮಿಲಿ ಕ್ರಿಯೇಟ್ ಮಾಡಿರುವಂತ 10,000 ಇಂಜಿನ್ಸ್ ಗಳನ್ನ ಆನ್ ಮಾಡ್ಕೊಂಡು ಸೋಲಾರ್ ಸಿಸ್ಟಮ್ ಅನ್ನೇ ಬಿಟ್ಟು ಹೋಗ್ಬೇಕು ಅಂತ. ಇದಕ್ಕೆ ಎಲ್ಲಾ ದೇಶದವರು ಕೂಡ ಸರಿ ಅಂತ ಒಪ್ಕೋತಾರೆ. ಅದಕ್ಕೆ ಭೂಮಿಲಿರುವಂತ ಎಲ್ಲಾ ದೇಶಗಳ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಒಂದು ಕಡೆ ಸೇರಿಸಿ ಅವುಗಳನ್ನೆಲ್ಲ ಚಂದ್ರನ ಮೇಲೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೋತಿರ್ತಾರೆ. ಈ ಕಡೆ ಮಿಸ್ಟರ್ ಮಾಲ್ ಜೈಲ್ ನಲ್ಲಿರುವಂತ ಹೆಂಗ್ಯೂ ಹತ್ರ ಬಂದು ಹೇಳ್ತಾನೆ, ಚಂದ್ರನ ಮೇಲಿದ್ದಂತ ಇಂಜಿನ್ಸ್ ಗಳು ಬ್ಲಾಸ್ಟ್ ಆಗಿ ಈಗ ಚಂದ್ರ ಸೀದಾ ಭೂಮಿ ಕಡೆಗೆ ತುಂಬಾ ವೇಗವಾಗಿ ಬರ್ತಿದೆ. ಅದಕ್ಕೆ ಈಗ ನಾವು ಇಡೀ ಪ್ರಪಂಚದಲ್ಲಿ ಆಫ್ ಮಾಡಿರುವಂತ ಇಂಟರ್ನೆಟ್ ಅನ್ನ ಆನ್ ಮಾಡ್ಬೇಕು. ಯಾಕೆಂತಂದ್ರೆ ಇಂಟರ್ನೆಟ್ ಇಂದನೇ ಭೂಮಿಲಿ ಕ್ರಿಯೇಟ್ ಮಾಡಿರುವಂತ ಇಂಜಿನ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗೋದು. ನೀನ್ ನನ್ ಜೊತೆ ಇಂಟರ್ನೆಟ್ ಅನ್ನ ಆನ್ ಮಾಡೋದಕ್ಕೆ ಬರ್ಬೇಕು ಅಂತ. ಈ ಕಡೆಲಿ ತುಂಬಾ ಪೈಲಟ್ಸ್ ಗಳ ಜೊತೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಚಂದ್ರನ ಮೇಲೆ ಹಾಕೋದಕ್ಕೆ ಅಂತ ಹೋಗ್ತಿರ್ತಾನೆ. ಆದ್ರೆ ಇದು ಜ್ಯಾಂಗುಗೆ ಇಷ್ಟ ಇರೋದಿಲ್ಲ, ಇದ್ರಲ್ಲಿ ಲೀಗ್ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ಆದ್ರೂ ಕೂಡ ಲೀ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಅದೇ ಸಮಯಕ್ಕೆ ಮಿಸ್ಟರ್ ಮಾ, ಹೆಂಗ್ಯೂ ಹಾಗೆ ಅವರ ಟೀಮ್ ನವರೆಲ್ಲ ಸಮುದ್ರದ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಇಂಟರ್ನೆಟ್ ಅನ್ನ ಆನ್ ಮಾಡುವಂತ ಮಿಷಿನ್ ಗಳು ಸಮುದ್ರದ ಒಳಗಡೆನೆ ಇರೋದು. ನಂತರ ಲೂ ಹಾಗೆ ತುಂಬಾ ಜನ ಪೈಲಟ್ಸ್ ಗಳು ನ್ಯೂಕ್ಲಿಯರ್ ಬಾಂಬ್ ಅನ್ನ ಚಂದ್ರನ ಮೇಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮಿಸ್ಟರ್ ಮಾ ಹಾಗೆ ಹೆಂಗ್ಯೂ ಕೂಡ ಸಮುದ್ರದ ಒಳಗಡೆ ಇರುವಂತ ಇಂಟರ್ನೆಟ್ ರಿಕವರಿ ಸೆಂಟರ್ ನ ಒಳಗಡೆ ಬರ್ತಾರೆ. ಆದ್ರೆ ಈ ಜಾಗದಲ್ಲಿರುವಂತ ಎಲ್ಲಾ ಮಷಿನ್ ಗಳು ಸ್ವಲ್ಪ ಹಾಳಾಗೋಗಿರ್ತವೆ. ಈ ಕಡೆ ಚಂದ್ರನ ಮೇಲೆ ಪೈಲಟ್ಸ್ ಗಳೆಲ್ಲ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿ ಮತ್ತೆ ಭೂಮಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಲೂ ಹಾಗೆ ಇವನ ಟೀಮ್ ಇದ್ದಂತ ಸ್ಪೇಸ್ ಶಿಪ್ ಗೆ ಮತ್ತೊಂದು ಸ್ಪೇಸ್ ಶಿಪ್ ಬಂದು ಕ್ರಾಶ್ ಆಗಿದ್ರಿಂದ ಇವರೆಲ್ಲರೂ ಬಂದು ಕೆಳಗಡೆ ಬೀಳ್ತಾರೆ. ಆದ್ರಿಂದ ಲೀ 2 ಶಿಪ್ ನಲ್ಲಿ ಬದುಕಿರುವಂತ ಜನರನ್ನ
ಕಾಪಾಡಿ ಇವನು ಇಲ್ಲೇ ಇದ್ದು ಒಂದು ಸಣ್ಣ ಸ್ಪೇಸ್ ಶಿಪ್ ನಲ್ಲಿ ಅವರೆಲ್ಲರನ್ನು ಭೂಮಿ ಹತ್ರ ಇರುವಂತ ಸ್ಪೇಸ್ ಸ್ಟೇಷನ್ ಹತ್ರ ಕಳಿಸ್ತಿರ್ತಾನೆ. ಯಾಕೆಂತಂದ್ರೆ ಸಣ್ಣ ಸ್ಪೇಸ್ ಶಿಪ್ ನಲ್ಲಿ 3 ಜನ ಹೋಗೋದಕ್ಕೆ ಮಾತ್ರ ಜಾಗ ಇರೋದು. ಈ ಕಡೆ ಮಿಸ್ಟರ್ ಮಾ ಹಾಗೆ ಹೆಂಗ್ಯು ಇಂಟರ್ನೆಟ್ ರಿಕವರಿ ಸೆಂಟರ್ ನಲ್ಲಿ ಇಂಟರ್ನೆಟ್ ಅನ್ನ ಆನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಈ ಜಾಗದಲ್ಲೆಲ್ಲ ತುಂಬಾ ನೀರ್ ತುಂಬೋದಕ್ಕೆ ಶುರುವಾಗುತ್ತೆ. ಈ ಕಡೆ ಚಂದ್ರನ ಉಲ್ಕಾಪಿಂಡಗಳು ಭೂಮಿಗೆ ಬಂದು ಅಪ್ಪಳಿಸೋದಕ್ಕೆ ಶುರು ಆಗ್ಬಿಟ್ಟಿರ್ತವೆ. ಆದ್ರಿಂದ ಜನರನ್ನೆಲ್ಲರನ್ನು ಅಂಡರ್ ಗ್ರೌಂಡ್ ಸಿಟಿ ಒಳಗಡೆ ಕಳಿಸ್ತಿರ್ತಾರೆ. ಅಷ್ಟೇ ಅಲ್ಲದೆ ಪೈಲಟ್ ಗಳೆಲ್ಲ ಚಂದ್ರನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕ್ಬಿಟ್ಟು ಬಂದಿದಾರಲ್ಲ, ಅದನ್ನ ಇಲ್ಲಿಂದ ಆನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ, ಎರರ್ ತೋರಿಸ್ತಿರುತ್ತೆ. ಅದಕ್ಕೆ ಈ ಸಲ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಸೆಪರೇಟ್ ಆಗಿ ಒಂದೊಂದು ಡಿಟೋನೇಟರ್ಸ್ ಗಳನ್ನ ತಗೊಂಡೋಗಿ ಬಾಂಬ್ ಗಳ ಪಕ್ಕನೆ ನಿಂತ್ಕೊಂಡು ಅದನ್ನ ಆಕ್ಟಿವೇಟ್ ಮಾಡಬೇಕು ಅಂತ. ಆದ್ರೆ ಈ ಸಲ ಚಂದ್ರನ್ ಮೇಲೆ ಹೋಗುವಂತ ಪೈಲಟ್ ಗಳು ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಬಾಂಬ್ ನ ಪಕ್ಕನೆ ನಿಂತ್ಕೊಂಡು ಡಿಟೋನೇಟರ್ ನ ಪ್ರೆಸ್ ಮಾಡಬೇಕು. ಅಂದ್ರೆ ಈ ಸಲ ಹೋಗುವಂತ ಪೈಲಟ್ಸ್ ಗಳು ಅವರ ಜೀವನ ತ್ಯಾಗ ಮಾಡಬೇಕು ಅಂತ. ಇದರಿಂದ 50 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರೋ ಎಕ್ಸ್ಪೀರಿಯನ್ಸ್ ಇರುವಂತ ಪೈಲಟ್ಸ್ ಗಳು ಮುಂದೆ ಬರ್ತಾರೆ. ನಾವು ನಮ್ಮ ಜೀವನ ತ್ಯಾಗ ಮಾಡ್ತೀವಿ ಅಂತ. ಈ ಕಡೆಯಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಚಂದ್ರನ ಮೇಲೆ ನಿಂತಿರ್ಬೇಕಾದ್ರೆ ಇನ್ನು ಕೂಡ ತುಂಬಾ ಸ್ಪೇಸ್ ಶಿಪ್ ಗಳು ಇಲ್ಲಿಗೆ ಬರ್ತಿರೋದನ್ನ ನೋಡ್ತಾನೆ. ಅಷ್ಟೇ ಅಲ್ಲ, ಈ ವಯಸ್ಸಾಗಿರುವಂತ ಪೈಲಟ್ಸ್ ಗಳಲ್ಲಿ ಲೀನಾ ಬಾಸ್ ಆಗಿರುವಂತ ಝ್ಯಾಂಗ್ ಕೂಡ ಬಂದಿರ್ತಾರೆ. ಆದ್ರಿಂದ ಇವರು ನೀನ್ ಇಲ್ಲಿಂದ ಹೋಗು ಅಂತ ಲೀನಾ ಸೇಫ್ ಆಗಿ ಸ್ಪೇಸ್ ಸ್ಟೇಷನ್ ನ ಕಡೆಗೆ ಕಳಿಸ್ಬಿಡ್ತಾರೆ. ಅವನು ಹೋಗ್ತಿರೋದನ್ನ ನೋಡಿ ಇವ್ರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಕೊನೆಗೂ ಲೀ ಬದುಕ್ಬಿಟ್ಟ ಅಂತ. ಎಲ್ಲರೂ ಇಂಟರ್ನೆಟ್ ಆನ್ ಆಗ್ಲಿ ಅಂತ ಕಾಯ್ತಿರ್ತಾರೆ. ಅದೇ ರೀತಿ ಈ ಕಡೆ ಹೆಂಗ್ಯು ನೀರಿನ ಒಳಗಡೆ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಿರ್ತಾನೆ ಇಂಟರ್ನೆಟ್ ಅನ್ನ ಆನ್ ಮಾಡೋದಕ್ಕೆ ಅಂತ. ಹಾಗೆ ಇಷ್ಟೊತ್ತಿಗೆ ಚಂದ್ರ ಭೂಮಿಯ ತುಂಬಾ ಹತ್ರ ಬಂದ್ಬಿಟ್ಟಿರುತ್ತೆ. ಇದರಿಂದ ಭೂಮಿಯಲ್ಲಿರುವಂತ ಪ್ರತಿಯೊಬ್ರು ಜನರು ಕೂಡ ದೇವರಲ್ಲಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಚಂದ್ರನ ಮೇಲೆ ಡಿಟೋನೇಟರ್ ನ ತಗೊಂಡು ಬಂದಿದ್ರಲ್ಲ 50 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರುವಂತ ಜನರು, ಅವರಿಗೆ ಸಿಗ್ನಲ್ ಬರುತ್ತೆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಅಂತ. ಆದ್ರಿಂದ ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿದಾಗ ಆಕ್ಟಿವೇಟ್ ಅನ್ನ ಮಾಡ್ತಿರುವಂತ ಜನರ ಜೊತೆ ಚಂದ್ರನ ಮೇಲೆ ತುಂಬಾ ದೊಡ್ಡ ದೊಡ್ಡ ಬ್ಲಾಸ್ಟ್ ಗಳಾಗೋದಕ್ಕೆ ಶುರು ಆಗ್ತವೆ. ಇದರಿಂದ ನೋಡ್ತಿದ್ದಂಗೆನೆ ಚಂದ್ರ ಸಣ್ಣ ಸಣ್ಣ ಚೂರುಗಳಾಗಿ ಕನ್ವರ್ಟ್ ಆಗೋಗುತ್ತೆ. ನಮ್ಮನ್ನೆಲ್ಲರನ್ನು ಕಾಪಾಡೋದಕ್ಕೆ ಅಷ್ಟು ಜನ ಪೈಲಟ್ ಗಳು ತಮ್ಮ ಜೀವನ ತ್ಯಾಗ ಮಾಡಿದ್ರು ಅಂತ ಎಲ್ಲರೂ ದುಃಖ ಪಡ್ತಾರೆ. ಹಾಗೆ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸ್ತಾರೆ. ಅದೇ ರೀತಿ ಹೆಂಗಿ ಕೂಡ ಇವನ ಮಗಳ ಜೊತೆ ಮಾತಾಡ್ಕೊಂಡು ಇಂಟರ್ನೆಟ್ ಅನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ನೀರು ತುಂಬಿದ್ರಿಂದ ಇವನು ಸತ್ತೋಗ್ತಾನೆ. ಹಾಗೆ ಬ್ಲಾಸ್ಟ್ ಆಗಿರುವಂತ ಚಂದ್ರನ ಉಲ್ಕಾಪಿಂಡಗಳೆಲ್ಲ ತುಂಬಾ ವೇಗವಾಗಿ ಭೂಮಿಗೆ ಬಂದು ಅಪ್ಪಳಿಸೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ಆಗ ಹೆಂಗ್ಯು ಮಗಳು ಇರುವಂತ ಕಂಪ್ಯೂಟರ್ ನ ಮುಂದೆ ಒಂದು ಚಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಆಗ ನೋಡಿದ್ರೆ ಹೆಂಗ್ಯು ಮಗಳಿರುವಂತ ಜಾಗಕ್ಕೆ ಹೆಂಗ್ಯುನೇ ಬಂದ್ಬಿಡ್ತಾನೆ. ಅಂದ್ರೆ ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ ಆ ಚಿಪ್ ಬೇರೆ ಯಾವ್ದು ಅಲ್ಲ, ಮೂವಿಯ ಮೊದಲಲ್ಲಿ ಮಿಸ್ಟರ್ ಮಾಯ್ ಹೆಂಗ್ಯುಗೆ ಕೊಟ್ಟಿದ್ನಲ್ಲ, ಇದ್ರಲ್ಲಿ ನಿನ್ನ ಮೆಮೊರಿ ಇದೆ ನಿನ್ನ ಡಿಜಿಟಲ್ ಲೈಫ್ ಅಂತ. ಅದನ್ನ ಇವನು ಸಾಯೋದಕ್ಕಿಂತ ಮುಂಚೆ ಆಕ್ಟಿವೇಟ್ ಮಾಡ್ಬಿಟ್ಟಿರ್ತಾನೆ. ಹಾಗೆ ಇವನಿಗೆ ನಿಜವಾದ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗಿ ತಕ್ಷಣನೇ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಇಂಟರ್ನೆಟ್ ಅನ್ನು ಆನ್ ಮಾಡ್ಬಿಡ್ತಾನೆ. ಇಂಟರ್ನೆಟ್ ಬರ್ತಿದ್ದಂಗೆನೆ ಭೂಮಿಲಿರುವಂತ ಎಲ್ಲಾ ಇಂಜಿನ್ ಗಳನ್ನ ಆನ್ ಮಾಡ್ಬಿಡ್ತಾರೆ. ಇದರಿಂದ ಇಂಜಿನ್ಸ್ ಗಳೆಲ್ಲ ಸ್ಟಾರ್ಟ್ ಆಗಿ ಚಂದ್ರನ ಉಲ್ಕಾಪಿಂಡಗಳು ಬಂದು ಅಪ್ಪಳಿಸೋದಕ್ಕಿಂತ ಮುಂಚೆನೆ ಅಲ್ಲಿಂದ ವೇಗವಾಗಿ ಭೂಮಿ ಮುಂದೆ ಸಾಗೋದಕ್ಕೆ ಶುರುವಾಗುತ್ತೆ. ಇದರಿಂದ ಭೂಮಿಲಿರುವಂತ ಪ್ರತಿಯೊಬ್ಬ ಜನರಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಈ ಕಡೆಯಲ್ಲಿ ಇವನ ಬಾಸ್ ಆಗಿರುವಂತ ಝ್ಯಾಂಗ್ ನ ಕಳ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾನೆ. ಇಷ್ಟೊತ್ತಿಗೆ ಭೂಮಿ ಚಂದ್ರನಿಂದ ತುಂಬಾ ದೂರ ಬಂದ್ಬಿಟ್ಟಿರುತ್ತೆ. ಹಾಗೆ ಒಂದು ಹೊಸ ಜಾಗನ ಹುಡ್ಕೊಂಡು ಹೋಗುವಂತ ಭೂಮಿಯ ಜರ್ನಿ ಇಲ್ಲಿಂದ ಶುರುವಾಗುತ್ತೆ. ಹೆಂಗಿಯೂ ಕೂಡ ಆಸೆ ಪಟ್ಟಂಗೆ ಇವನ ಮಗಳು ಹತ್ರ ಬಂದು ಸೇರ್ತಾನೆ. ತುಂಬಾ ಸಂತೋಷವಾಗೂ ಕೂಡ ಇರ್ತಾನೆ. ಹಾಗೆ ಇಲ್ಲಿ ಅಂಡರ್ ಗ್ರೌಂಡ್ ಸಿಟಿ ಒಳಗಡೆ ಹೋಗಿರುವಂತೆ ಇವನ ಮಗನ್ಗೋಸ್ಕರ ತುಂಬಾ ದುಃಖದಿಂದ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊತಿರ್ತಾನೆ. ನಂತರ ಸೀನ್ ಇಲ್ಲಿಂದ 2065ಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಈಗ ಎಲ್ಲಾ ದೇಶದವರು ಒಂದಾಗಿ ಒಗ್ಗಟ್ಟಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಭೂಮಿಯ ಮೇಲಿನ ವಾತಾವರಣ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಯಾಕೆಂತಂದ್ರೆ ಯಾವಾಗ್ಲೂ ಮಂಜು ಬೀಳ್ತಾನೆ ಇರುತ್ತೆ. ಇದೆಲ್ಲ ಆದ್ಮೇಲೆ ಸೀನ್ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಲೀ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಇವನು 2058ರಿಂದ 65ರವರೆಗೂ ಭೂಮಿ ಒಳಗಡೆ ಹೋಗೇ ಇಲ್ಲ. ಇದೇ ಸ್ಪೇಸ್ ಸ್ಟೇಷನ್ ಅಲ್ಲಿ ಪೈಲಟ್ ಆಗಿ ಇವನ ಕೆಲಸನ ಮಾಡ್ತಿರ್ತಾನೆ. ಹಾಗೆ ಒಂದು ಕಂಪ್ಯೂಟರ್ ಇರುತ್ತಲ್ಲ 550W ಅಂತ, ಆ ಕಂಪ್ಯೂಟರ್ ಗೆ ಈಗ ಮಾಸ್ ಅಂತ ಹೆಸರಿಟ್ಟಿರ್ತಾರೆ. ಇದೆಲ್ಲ ಆದ್ಮೇಲೆ ಲೀ ಪೈಲಟ್ ಆಗಿರುವಂತ ಸ್ಪೇಸ್ ಸ್ಟೇಷನ್ ಭೂಮಿಗೆ ದಾರಿನ ತೋರಿಸ್ತಾ ಮುಂದೆ ಹೋಗ್ತಿರುತ್ತೆ. ಇದೆಲ್ಲ ಆದ್ಮೇಲೆ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಹೆಂಗ್ಯು ಹಾಗೆ ಇವನ ಮಗಳು ಡಿಜಿಟಲ್ ಲೈಫ್ ನಲ್ಲಿ ಇದಾರಲ್ಲ. ಈ ಡಿಜಿಟಲ್ ಪ್ರಪಂಚ ತುಂಬಾ ವಿಚಿತ್ರವಾಗಿರುತ್ತೆ. ಇದು ಹೇಗ್ ವರ್ಕ್ ಆಗ್ತಿದೆ ಅಂತಾನು ಕೂಡ ಹೆಂಗ್ಯುಗೆ ಅರ್ಥ ಆಗ್ತಿರೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಇವನು ಹಾಗೆ ಇವನ ಮಗಳು ಇರೋದು ಬೇರೆ ಎಲ್ಲೂ ಅಲ್ಲ. ಈ 550W ಅನ್ನೋ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಕಂಪ್ಯೂಟರ್ ಇತ್ತಲ್ಲ, ಅದೇ ಕಂಪ್ಯೂಟರ್ ನ ಒಳಗಡೆ ಹೆಂಗ್ಯು ಹಾಗೆ ಇವನ ಮಗಳು ಇರೋದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಲ್ಲಿಂದ ಮುಂದೆ ಭೂಮಿಯ ಕತೆ ಏನಾಯ್ತು, ಭೂಮಿ ಎಲ್ಲಿಗೆ ಹೋಗಿ ತಲುಪ್ತು, ಏನೇನೆಲ್ಲ ಆಯ್ತು ಅಂತ ಮತ್ತೊಂದು ಮೂವಿ ಇದೆ. ಆ ಮೂವಿ ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.